ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕ್ರಿಸ್ತ ಯೇಸು ಹೊಸ ಒಡಂಬಡಿಕೆಯನ್ನು ಏರ್ಪಡಿಸಿದ ಮಧ್ಯಸ್ಥರಾಗಿದ್ದಾರೆ. ಹೌದು ಪ್ರಿಯರೇ, ಯೇಸು ಹೊಸ ಒಡಂಬಡಿಕೆಯ ಮಧ್ಯಸ್ಥರಾಗಿದ್ದಾರೆ. ನನ್ನ ಪರವಾಗಿ ನನ್ನ ಪಾಪ ನಿವಾರಣೆ ಮಾಡಲೆಂದು ಅಥವಾ ಸಕಲ ಮನುಷ್ಯ ಕುಲದ ಪಾಪ ನಿವಾರಣೆ ಮಾಡಲೆಂದು ಯೇಸು ನಮ್ಮ ಪರವಾಗಿ ಮಧ್ಯಸ್ಥನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಸೈತಾನನು ತರುವ ಆರೋಪಗಳಿಂದ ನಮ್ಮನ್ನು ರಕ್ಷಿಸಲು ಅವರು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಸೈತಾನನನ್ನು ತಮ್ಮ ಶಿಲುಬೆಯ ಮರಣದಿಂದ ಅವರು ಇದೀಗಾಗಲೇ ನಿರಾಯುಧರನ್ನಾಗಿಸಿದ್ದಾರೆ. ಇವತ್ತು ಪವಿತ್ರಾತ್ಮ ಸ್ವೀಕಾರ ಮಾಡಿದ ದೇವರ ಮಕ್ಕಳನ್ನು ಆರೋಪಿಸಲು ಬಂದಾಗ ನಮ್ಮ ಪರ ಭಿನ್ನಯಿಸಲು ಪ್ರಿಯರೇ, ಯೇಸು ನಮಗಾಗಿ ಮಧ್ಯಸ್ಥರಾಗಿರಲು ನಾವು ನಿಜವಾಗಿ ಇವತ್ತು ಭಾಗ್ಯವಂತರು ಮತ್ತು ಇದು ದೇವರ ಅನುಗ್ರಹವಾಗಿದೆ, ಅವರ ಶ್ರೀಮಂತಿಕೆಯಾಗಿದೆ. ಪ್ರಿಯರೇ, ನಾವಿಂದು ಯೇಸು ನಮಗೆ ಕೊಟ್ಟ ಈ ಅಧಿಕಾರವನ್ನು ಅರಿತು ಸೈತಾನನ ಬಂಧನದಲ್ಲಿರುವ ಅನೇಕರನ್ನು ಶುಭ ಸಂದೇಶ ಸಾರಿ ನಿತ್ಯ ಜೀವಕ್ಕೆ ತರುವ ಜವಾಬ್ದಾರಿ ಖಂಡಿತ ಋಣ ನಮ್ಮೊಬ್ಬೊಬ್ಬರಿಗೂ ಇದೆ. ಈ ಸತ್ಯ ಸಾರುವಾಗ ಖಂಡಿತ ಅಥವಾ ಆ ಸತ್ಯವನ್ನು ನಾವು ಜೀವಿಸುವಾಗ ನಮ್ಮ ಕುಟುಂಬದಿಂದ, ಧಾರ್ಮಿಕ ಮುಖಂಡರಿಂದ ಯಾವ ರೀತಿಯಲ್ಲಿ ಯೇಸುವಿಗೆ ಆ ವಿರೋಧ ಬಂತೋ ಖಂಡಿತ ನಾವು ಕೂಡ ಈ ವಿರೋಧವನ್ನು ಅನುಭವಿಸಬೇಕಾಗುತ್ತೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ, ಯೇಸುವಿನ ಸ್ವಂತ ಜನರು ಮತ್ತು ಧಾರ್ಮಿಕ ಮುಖಂಡರು, ಆ ಫರಿಸಾಯರು ಯೇಸುವಿನಲ್ಲಿರುವ ದೈವತ್ವವನ್ನು, ಅವರು ಮಾಡುವ ದೈವ ಕಾರ್ಯಗಳನ್ನು ತಿರಸ್ಕರಿಸಿ ಇವನಿಗೆ ಹುಚ್ಚು ಹಿಡಿದಿದೆ, ಇವನನ್ನು ಬೆಲ್ಜೆಬೂಲ ಹಿಡಿದಿದ್ದಾನೆ ಎಂದು ಅವರಲ್ಲಿರುವ ಪವಿತ್ರಾತ್ಮರನ್ನು ದೂಷಿಸುವುದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಆ ಫರಿಸಾಯರಲ್ಲಿ ಹೊಟ್ಟೆ ಕಿಚ್ಚು ಇತ್ತು. ಯೇಸುವಿನ ಪ್ರಸಿದ್ಧಿ, ಜನಪ್ರಿಯತೆ ಅವರಿಗೆ ಇಷ್ಟವಾಗಲಿಲ್ಲ. ಅವರ ಹೃದಯ ಕಲ್ಲಾಗಿತ್ತು. ಸತ್ಯವನ್ನು ಸ್ವೀಕಾರ ಮಾಡಲು, ಯೇಸು ಯಾರಾಗಿದ್ದಾರೆ, ಅವರು ದೇವರ ಪುತ್ರ, ಲೋಕೋದ್ಧಾರಕ, ಈ ಸತ್ಯವನ್ನು ಗ್ರಹಿಸಲು ಅವರು ತಿರಸ್ಕಾರ ಮಾಡಿದ್ರು. ಪ್ರಿಯರೇ, ಇವತ್ತು ಈ ರೀತಿಯಲ್ಲಿ ಈ ಫರಿಸಾಯನ ಮೆಂಟಾಲಿಟಿಯಲ್ಲಿ ನಾವು ಆಗಿರೋದು ಬೇಡ. ಬದಲಾಗಿ ನಾವು ಇವತ್ತು ಯೇಸುವಿನ ಆ ಮನೋಭಾವದಲ್ಲಿ ಜೀವಿಸೋಣ. ಫರಿಸಾಯರಂತೆ ದೇವರು ಆ ವಿಧಿ ನಿಯಮಗಳನ್ನು ಅವರಿಗೆ ಕೊಟ್ಟರೂ ಕೂಡ ಅದರ ನೈಜ ಅರ್ಥವನ್ನು ತಿಳಿದು ಅದರಲ್ಲಿ, ಆ ಸತ್ಯದಲ್ಲಿ ಅವರು ಜೀವಿಸಲಿಲ್ಲ. ಅವರು ಇತರರನ್ನು ಕೀಳಾಗಿ ತಪ್ಪಾಗಿ ನೋಡಿದ್ರು, ತಪ್ಪಾಗಿ ತೀರ್ಪು ಕೊಟ್ಟು ಆರೋಪಿಸಿದ್ರು. ಅವರು ಸೈತಾನನ ಪಕ್ಷದವರಾದರು. ಇವತ್ತು ನಾವು ಇತರರಲ್ಲಿರುವ ಒಳಿತನ್ನು ಯೇಸು ಯಾವ ರೀತಿಯಲ್ಲಿ ಗುರುತಿಸಿದ್ರೋ ಇವತ್ತು ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಇತರರ ಬಲಹೀನತೆಗಳನ್ನು ಕಂಡು ನಮ್ಮ ಮಧ್ಯಸ್ಥರು ಯಾವ ರೀತಿಯಲ್ಲಿ ನಮಗಾಗಿ ಭಿನ್ನಯಿಸುತ್ತಿದ್ದಾರೋ ನಾವು ಕೂಡ ಇತರರಲ್ಲಿರುವ ಆ ಬಲಹೀನತೆಗಳನ್ನು ಕಂಡಾಗ ಇತರರಿಗಾಗಿ ಭಿನ್ನಯಿಸಿ ಅವರು ಜೀವೋದ್ಧಾರ ಪಡೆಯಲೆಂದು ನಾವು ಒಬ್ಬೊಬ್ಬರು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಜೀವಿಸಿ ಅವರಿಗಾಗಿ ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.